Watch full episodes on Jio Hotstar. ಯಾರು ಬಂದಿರ್ಬೋದು? ಅಯ್ಯ ಬಾಬುಟು ಇವತ್ತು ಯಾಕೆ ಸಮೋಸ ತಿನ್ನಕ್ ಬರೋದಿಲ್ವಾ? ನಡಿ ಟೀ ಹಣ್ಣಿನ ಅಂಗಡಿಗೆ ಹೋಗೋಣ, ಅಲ್ಲಿ ಸಕ್ಕದ ಬ್ರೇಕ್ಫಾಸ್ಟ್ ಮಾಡೋಣ. ಇವತ್ತಿನ ಬ್ರೇಕ್ಫಾಸ್ಟ್ ನನ್ನ ಕಡೆಯಿಂದ. ಜೈ ಹೋ ಚಿಕ್ಕಪ್ಪ ಸರ್, ಇವತ್ತು ನಾನು ಎಷ್ಟು ಸಮೋಸ ತಿಂತೀನಿ ಅಂತ ಹೇಳಿದ್ರೆ ಎಷ್ಟು ಸಮೋಸ ತಿಂತೀನಿ ಗೊತ್ತಾ? ನಿಮ್ ಜೇಬಲ್ಲಿರೋ ದುಡ್ಡೆಲ್ಲ ಖಾಲಿ ಆಗ್ಬಿಡ್ಬೇಕು. ಓಕೆ ಪರವಾಗಿಲ್ಲ ಬಿಡು, ಈಗ ಬಾ. 200, 300, 400, 500. ಏ ಮೋಟು, ಇಲ್ಲಿ ನೋಡು, ಸ್ವಲ್ಪ ಕಾರ್ ತೊಳ್ಕೊಟ್ಬಿಡ, ಅದಾದ್ಮೇಲೆ ಈ ಗೋಡೆ ತೊಳೆದ್ ಕೊಟ್ಬಿಡು. ಅರೆ ಹಾ ಇನ್ನೂ ಒಂದ್ ಸ್ವಲ್ಪ ಕೆಲಸ ಬಾಕಿ ಇದೆ. ಈ ಕೆಲ್ಸಗಳನ್ನೆಲ್ಲ ನನ್ಗ ಕೇಳ್ತಾ ಇದ್ದೀರಾ ನೀವು? ಹಂಗಾದ್ರೆ ನೀನ್ ಏನು ಹೇಳ್ಬಾರ್ದಾ? ಹಂಗಾದ್ರೆ ನೀನ್ ನನ್ ಮಾತು ಕೇಳಲ್ವಾ? ಹೌದಾ? ನಿನಗೆ ಇಷ್ಟೊಂದು ಧೈರ್ಯನಾ? ಏಯ್ ತಗೋ. ಬಾಕ್ಸರಣ್ಣ, ನಾವೇ ನಿಮ್ ಕೆಲ್ಸಗಾರಲ್ಲ, ಯಾವಾಗ್ಲೂ ನಿಮ್ ಕೆಲಸ ಮಾಡ್ಕೊಡ್ತಾ ಇರೋದಕ್ಕೆ. ಹೌದಪ್ಪ, ಮೋಟಿವ್ ನಿನ್ ಕೆಲ್ಸಗಾರ ಅಲ್ಲ. ಯಾವಾಗ ನೋಡಿದ್ರೆ ಅವನಿಗೆ ಹಿಂಸೆ ಕೊಡ್ತಾ ಇರ್ತೀಯಾ? ಹಂಗಾದ್ರೆ ಏನ್ ಮಾಡ್ಕೊಂತೀರಾ? ತಗೋ, ನೀನು ಬಾಯ್ಲೆ, ನೀನು ತಗೋ. ಅರೆ ಜಿಂಗಮ್ ಸರ್, ಟೈಮ್ ಎಷ್ಟಾತ್ರಿ ಅಪ್ಪ? 10 ಗಂಟೆ, 10 o'clock. ಅಯ್ಯೋ ಗೆಳೆಯರ, ದಯವಿಟ್ಟು ಕೆಳಗಡೆ ಇಳಿರಪ್ಪ, ನನ್ ಬೆನ್ನೆಲ್ಲ ನೋವ್ತಾ ಇದೆ. ಚಿಂಗಮ್ ಸರ್, ಟೈಮ್ ಎಷ್ಟಾಗಿದೆ? ಅಯ್ಯಬ್ಬೋ, ನನಗೆ ದೊಡ್ಡ ಗಡಿಯಾರ ಅನ್ಕೊಬಿಟ್ರ. ದಾರಿಲಿ ಹೋಗೋ ಬರೋರಲ್ಲ ನನ್ಗೆ ಟೈಮ್ ಕೇಳ್ತಿದಿರಲ್ಲ. ಚಿಂಗಮ್ ಸರ್, ಬಹಳ ಒಳ್ಳೆ ಐಡಿಯಾ ಇದೆ ಸರ್. ಇಲ್ಲೊಂದು ಕ್ಲಾಕ್ ಟವರ್ ಕಟ್ಸ್ಬಿಡೋಣ ಸರ್. ಹೆಂಗೋ ಇದು ಊರಿನ ಮಧ್ಯ ಇದೆಯಲ್ಲ, ಹೋಗೋರು ಬರೋರೆಲ್ಲ ಇಲ್ಲೇ ನೋಡ್ತಿರ್ತಾರೆ ಸರ್. ಆಮೇಲೆ ಯಾರಿಗೂ ಯಾರನ್ನು ಟೈಮ್ ಕೇಳೋ ಅವಶ್ಯಕತೆನೇ ಇರೋದಿಲ್ಲ ಸರ್. ಬದ್ಲು ನೀ ನಮ್ಗೆ ಒಳ್ಳೆ ಐಡಿಯಾನೇ ಕೊಟ್ಟೆ. ಕರೆಕ್ಟ್. ಆದ್ರೆ ಅಣ್ಣ, ವಾಚ್ ಟವರ್ ಮಾಡೋದಕ್ಕೆ ಸಖತ್ ಹಣ ಬೇಕಾಗುತ್ತೆ. ಏನ್ ಮಾಡೋದು? ನಾನು ಕಮಿಷನರ್ ಸಾಹೇಬ್ರ ಹತ್ರ ಮಾತಾಡ್ಬಿಟ್ಟು 50% ಡೊನೇಟ್ ಮಾಡಕ್ ಕೇಳ್ತೀನಿ. ಬಾಕಿ 50 ತಾವುಗಳು ಡೊನೇಟ್ ಮಾಡ್ಬೇಕಾಗುತ್ತೆ. ಅದರಿಂದ ನಾವು 20 ಅಡಿ ಕಟ್ಟಿಸ್ಬಹುದು. ಹೆಂಗಿದೆ ನನ್ನ ಐಡಿಯಾ? ಈಗ ಡೊನೇಷನ್ಗೋಸ್ಕರ ಏನ್ ಮಾಡ್ಬೇಕು ನಾವು? ಯೋಚನೆ ಮಾಡಬೇಡಿ, ಡೊನೇಷನ್ ತಗೊಳ್ಳೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನಾವೆಲ್ಲರೂ ಬೇರೆ ಬೇರೆ ಜಾಗದಲ್ಲಿ ಪೋಸ್ಟರ್ಸ್ಗಳನ್ನ ಹಾಕ್ಬಿಡೋಣ. ಇದಕ್ಕೋಸ್ಕರ ನಾವು ಜನಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು ಕಣ್ರಪ್ಪ. ಹಾಗೆ ನಡ್ರಪ್ಪ, ಈಗಲೇ ಹೋಗಿ ಫೋಟೋ ತೆಗಿಸ್ಬೋಣ. ಈ ಶುಭ ಕೆಲ್ಸನ ಇವತ್ತೇ ಶುರು ಮಾಡೋಣ. ಮತ್ತ್ಯಾಕಪ್ಪ ಟೈಮ್ ವೇಸ್ಟ್ ಮಾಡ್ತೀರಾ? ಮೋಟು ನಡಿಯಪ್ಪ, ಫೋಟೋ ತೆಗಿಸ್ಬಿಟ್ಟು ಈಗಲೇ ಪೋಸ್ಟರ್ಗೆ ಆರ್ಡರ್ ಕೊಟ್ಬಿಡೋಣ ಕಣ್ರಪ್ಪ. ಮೋಟು, ನನ್ನ ಜೀವದ ಗೆಳೆಯ, ಬಾರಪ್ಪ, ಮೊದಲನೇದಾಗಿ ನಿನ್ ಫೋಟೋನ ತೆಗಿತೀನಿ ಕಣಪ್ಪ. ಓಕೆ. ಅಯ್ಯ ಮೋಟೋ, ಈ ತರ ಗೆಟಪ್ ಅಲ್ಲಿ ಫೋಟೋ ತೆಗ್ಸೋದ್ ಬೇಡ ಕಣ. ಇಲ್ಲೋಡು, ಕೈ ಮುಕ್ಕೊಂಡು ರಿಕ್ವೆಸ್ಟ್ ಮಾಡೋ ತರ ಫೋಟೋ ತೆಗಿಸ್ಕೋಬೇಕು ಕಣ. ಆಮೇಲೆ ಆ ಫೋಟೋ ಕೆಳಗಡೆ ಬರ್ಸಿರ್ಬೇಕು, ನಮ್ಮೂರ್ನಲ್ಲಿ ವಾಚ್ ಟವರ್ ನ ಕಟ್ಸೋದಕ್ಕೆ ಕೃಪೆ ಮಾಡಿ ತಮ್ಮ ಸಹಾಯ ಮಾಡಿ ಅಂತ ಕೇಳ್ಕೋಬೇಕು. ಮೋಟು, ನನ್ನ ಜೀವದ ಗೆಳೆಯ, ಹೀಗ್ ಕಣಪ್ಪ, ಹೀಗೆ ಕೈ ಮುಗಿದು ಕೇಳ್ಕೋಬೇಕಣಪ್ಪ. ಕರೆಕ್ಟ್. ರೆಡಿ, ಸಖತ್ ಪೋಸ್. ಪೋಸ್ಟರ್ ಮಾಡೋದಕ್ಕೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಬ್ರದರ್, ಇಲ್ಲಿ ನಮ್ಮ ಫೋಟೋ ಇದೆ. ಇದರಲ್ಲಿ ದೊಡ್ಡ ದೊಡ್ಡ ಹೋಲ್ಡಿಂಗ್ಸ್ ನ ಮಾಡಿ ಇಡೀ ಊರಿಗೆ ಹಾಕ್ಬೇಕಾಗುತ್ತೆ. ತಾವು ಇದನ್ನ ಮಾಡ್ಕೊಡ್ಬಹುದಾ? ನಾವ್ ಈ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿದೀವಿ. ನೀವು ಬೆಳಿಗ್ಗೆ ಎದ್ದು ನೋಡೋದ್ರಲ್ಲಿ ಪೂರ್ತಿ ಊರೆಲ್ಲ ನಿಮ್ ಪೋಸ್ಟರ್ ಗಳಿರುತ್ತೆ. ಥ್ಯಾಂಕ್ ಯು ಬ್ರದರ್. ಆದ್ರೆ ಹಣ ಎಷ್ಟಾಗುತ್ತೆ ಅಂತ ಏನಾದ್ರು? ನಾವ್ ನಿಮ್ಮ ಹತ್ರ ಏನ್ ಹಣ ತಗೊಳ್ಳೋದು? ನೀವಂತೂ ಫುರ್ಫುರಿ ನಗರದ ಸ್ಟಾರ್ಗಳು. ಮತ್ತೆ ಕುದುರೆ ಹುಲ್ಲಿನ ಜೊತೆ ಸ್ನೇಹ ಮಾಡಿದ್ರೆ ಹೊಟ್ಟೆಗೇನ್ ತಿನ್ನುತ್ತೆ? ಈ ಕುದುರೆ ಎಲ್ಲಿಂದ ಬಂತಪ್ಪ ಈಗ? ಅಯ್ಯೋ ಮೋಟೋ, ಇದು ಗಾದೆ ಕಣ ಅವ್ರು ಹೇಳಿದ್ದು. ನೋಡಿ ಬ್ರದರ್, ನಿಮ್ ಕೆಲಸ ಮಾಡಿ ಬಹಳ ಚೆನ್ನಾಗಿ ಮಾಡ್ಬೇಕು. ಅದಕ್ಕೆ ಎಷ್ಟು ದುಡ್ಡಾಗುತ್ತೋ ನಾವು ಕೊಟ್ಬಿಡ್ತೀವಿ. ಬಾವಾ ಡಾನ್ ಆಗ್ಬಿಟ್ಟೆ.
ಪತ್ಲು ಪೋಸ್ಟರ್ಗಳನ್ನೆಲ್ಲ ರಾತ್ರಿನೇ ಅಂಟಿಸಬೇಕು ಅಲ್ವಾ? ನಡಿ ಈಗ ಬಾಕ್ಸರ್ ಹತ್ರ ಹೋಗ್ಬಿಟ್ಟು ಮೊದಲನೇದು ಚಂದ ವಸೂಲಿ ಮಾಡ್ಬಿಡೋಣ. ನಡಿ ಹಂಗೆ ಮಾಡೋಣ. ಈ ಐಡಿಯಾ ಬಂದಿದ್ದು ಫಸ್ಟ್ ಟೈಮ್ ಅವ್ರ ಹತ್ರ ಒದೆ ತಿಂದಾಗ ತಾನೆ. ಮೊದಲನೇ ಚಂದ ಅವ್ರ ಹತ್ರನೇ ಇಸ್ಕೊಬಿಡೋಣ. ಬಾಕ್ಸರಣ್ಣ, ನಾವು ವಾಚ್ ಟವರ್ ಮಾಡ್ತಾ ಇದ್ದೀವಿ. ವಾಚ್ ಟವರ್ನ ಅದಕ್ಕೆ ತಮ್ಮಿಂದ ಚಂದ ವಸೂಲಿ ಮಾಡೋಣ ಅಂತ. ಹಾ, ಚಂದ ಓಯ್ ಅಯ್ಯ ಬಾಕ್ಸರಣ್ಣ, ಇದ್ರಲ್ಲಿ ನಗೋದೇನ್ ಬಂತು? ನಾವು ಚಂದ ತಾನೇ ಕೇಳಿದ್ದು. ಅಲ್ಲೋಡಿ ಅಲ್ಲೋಡಿ, ಎದುರುಗಡೆ ಮೇಲ್ಗಡೆ ನೋಡಿ, ಮೇಲ್ಗಡೆ ನೋಡಿ. ಅಯ್ಯೋ ಮೋಟು, ನನ್ನ ಜೀವದ್ಗಳಿಯ ನೀ ಯಾವ ಸೀಮೆ ಪೋಸ್ಟರ್ ಹಾಕ್ಬಿಟ್ಟಿದ್ಯಾ? ಗಸಟ ಬಾಯ್ಲಿ ಹಾಕು ಹಾಕು ಇಕ್ಕ ಡಾಕ್ಟರ್ ಯಾಕಣ್ಣ ಹೊಡಿತಾ ಇದ್ದೀರಾ? ನಾವ್ ಏನಂತ ತಪ್ಪಿದ್ವಿ ಹೇಳಿ? ನಮ್ ಪೋಸ್ಟರ್ನ ಯಾರೋ ಕುಲಿಗಡಿಸ್ಬಿಟ್ಟಿದಾರಣ್ಣ. ನಿಜವಾಗ್ಲೂ ಡಾಕ್ಟ್ರಣ್ಣ, ನಾವು ಚಿಂಗಮ್ ಸರ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಓಡೋಗ್ತಾ ಇದ್ವಿ. ಅಯ್ಯಮ್ಮ, ಏನು ಅಂತ ಮಾತಾಡ್ತಿದ್ದೀರಾ ನೀವು? ನಮ್ಮನ್ನ ಏನ್ ಮಾಡಿದಿರಾ ನೀವು? ಅಲ್ಲಿ ನೋಡಿ, ಏನ್ ಮಾಡಿದ್ರೆ ನೀವು? ನಮ್ಮನ್ನ ಜೋಕರ್ಗಳನ್ನ ಮಾಡಿ ನೀವು ನಮ್ಮಿಂದ ಚಂದ ವಸೂಲಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಡೀರಿ ಚಿಂಗಮ್ ಸರ್ಗೆ ಕಂಪ್ಲೇಂಟ್ ಮಾಡೋಣ. ಇದೆಲ್ಲ ಪೋಸ್ಟರ್ ನೋನೇ ಮಾಡಿರೋದು ಅನ್ಸುತ್ತೆ ನಂಗೆ. ಅಯ್ಯೋ, ಯಾರು ಇಲ್ಲ ತಾನೆ. ಅಯ್ಯಮ್ಮ ಮೋಟು ಪತ್ಲು, ನಾನು ನಿಮ್ಮಿಬ್ಬರನ್ನ ಖಂಡಿತ ಬಿಡೋದಿಲ್ಲ. ಅರೆ ಅರೆ ಚಿಂಗಮ್ ಸರ್, ಏನಾಯ್ತು ಸರ್? ಏನಾಯ್ತು ಹೇಳಿ ಸರ್. ಅಯ್ಯಮ್ಮ, ನನಗೇನಾಯ್ತಾ ಹೇಳ್ತೀನಿ. ಹತ್ರ ಬಾ, ಒಂದೆರಡು ಇಕ್ಕೆ ಹೇಳ್ತೀನಿ. ಈಗಲೇ ತೋರಿಸ್ತೀನಿ ಬಾ, ನಿಂಗೆ ಏನಾಯ್ತು ಅಂತ ತೋರಿಸ್ತೀನಿ ಬಾ. ಬಿಡಿ ಸರ್, ಅಲ್ಲ ಏಯ್, ಎಲ್ಲ ಹೇಳ್ಕೊಳಕ್ಕಿಲ್ಲ ಸರ್. ನೋಡಲ್ಲಿ ಏನಾಗಿದೆ ಅಂತ. ಚಿಂಗಮ್ ಸರ್, ನನ್ ಮಾತು ನಂಬಿ ಸರ್. ಇದು ಯಾರ್ದೋ ಕೈವಾಡ ಸರ್. ನಮ್ಮ ಹೆಸರನ್ನ ಕೆಡ್ಸೋದಕ್ಕೆ ಯಾರೋ ಇಂತ ನೀಟ್ ಕೆಲಸ ಮಾಡ್ಬಿಟ್ಟಿದ್ದಾರೆ ಸರ್. ಏ ಇಲ್ಲಿ ನೋಡ್ರಿ, ಏನಿದು? ಮೋಟು ಪತ್ಲು, ಚಿಂಗಮ್ ಸಾರ್, ಗಸಿಟ, ಜಟ್ಕ, ಏನಾಗಿದ್ದೀರಾ? ಚಿಂಗಮ್ ಸಾರ್, ಏನಾಗಿದೆ ನಿಮ್ಗೆ? ಅಯ್ಯಮ್ಮ, ನೀವೆಲ್ಲಿ ಕಳಿಸ್ಕೊಳ್ಳಿ, ಇಲ್ಲಾಂದ್ರೆ ಗುಂಡಾರ್ಸ್ಬಿಡ್ತೀನಿ. ಹೋಗ್ರು. ನಾನಿವತ್ತು ಮೋಟು ಪತ್ಲಿಗೆ ಅವ್ರ ಅಜ್ಜಿ ನೆನ್ಪು ಮಾಡ್ಬಿಟ್ಟೆ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ನನ್ನನ್ನ ಇವಾಗ ಯಾರು ತಡಿಯಕ್ಕಾಗೋದಿಲ್ಲ. ಮೋಟು ಪತ್ಲು, ಇನ್ನು ಮುಂದೆ ಚಂದ ವಸೂಲಿ ಮಾಡೋದನ್ನ ಬಿಟ್ಬಿಡಿ. ನಾವು 50% ಎಲ್ಲ ಈ ಟವರ್ನ ಕಟ್ಬಿಡ್ಬೋದು. ಹೆದರ್ಕೋಬೇಡಿ, ಏನು ಆಗೋದಿಲ್ಲ. ನೋಡಿದ್ರಾ ಜಾನ್ ನ ಬ್ರಿಲಿಯಂಟ್ ಬುರ್ಡೆ ಐಡಿಯಾದ ಆಟನ ಹೆಂಗ್ ಮಾಡ್ದೆ? ನೋಡಿದ್ರಾ ಈ ಮೋಟು ಪತ್ಲು ಪ್ಲಾನ್ ಫೇಲ್. ವಾವ್ ವಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು, ಮಜಾ ಬಂತು. ಕವಿತೆನ ಬಿಡು. ಈಗ ನೋಡು, ಪೂರ್ತಿ ಫುರ್ಫುರಿ ನಗರ ಮೋಟು ಪತ್ಲುನ ನೋಡಿ ಹೇಗ್ ನಗ್ತಾ ಇರ್ತಾರೆ. ನೀವು ಆ ಪೋಸ್ಟರ್ ಅಲ್ಲಿರೋ ಜನಗಳಲ್ವಾ? ಇಲ್ಲ ನಾವಲ್ಲ, ಅದು ಖಂಡಿತವಾಗ್ಲೂ ಅದು ನಾವಲ್ಲ. ಬೇರೆ ಯಾರೋ ಸರ್. ಇಲ್ಲ, ಅದು ನೀವೇ. ನೀವಲ್ಲಿ ಲೇಡಿ ಆಗಿದ್ದೀರಾ, ಮತ್ತೆ ನೀವಲ್ಲಿ ಭರತನಾಟ್ಯ ಮಾಡ್ತಾ ಇದ್ದೀರಾ. ನೀವು ಜೋಕರ್ ಆಗಿದ್ದೀರಾ. ಅರೆ ಆಹಾ, ನೀವೆಲ್ಲ ಎಷ್ಟು ಒಳ್ಳೆ ಐಡಿಯಾ ಮಾಡಿದೀರಾ. ರಿಯಲಿ ಗ್ರೇಟ್ ಐಡಿಯಾ. ನಮ್ದು ದೊಡ್ಡ ಆಡ್ ಏಜೆನ್ಸಿ ಇದೆ. ನಮ್ಗೆ ಇದೇ ತರ ಫ್ರೆಶ್ ಐಡಿಯಾಗಳ ಅವಶ್ಯಕತೆ ಇದೆ. ನಿಮ್ಗಳದು ಎಷ್ಟು ಒಳ್ಳೆ ಐಡಿಯಾ ಇದೆ. ಆಹಾಹಾ, ನೋಡಬಾರ್ದು ಅನ್ಕೊಳ್ಳೋರು ಕೂಡ ನಿಂತು ನೋಡ್ಕೊಂಡು ಹೋಗ್ತಾರೆ. ಆಹಾಹಾ, ದಿಸ್ ಇಸ್ ಸೂಪರ್ ಡೂಪರ್ ಐಡಿಯಾ. ನಿಮ್ಮ ವಾಚ್ ಟವರ್ಗೋಸ್ಕರ ಪೂರ್ತಿ ಚಂದ ಕೊಡ್ತೀನಿ. ನಾನು 20 ಅಡಿ ಅಲ್ಲ 30 ಅಡಿ ಕಟ್ಟಷ್ಟು ಚಂದ ಕೊಡ್ತೀನಿ. ನೀವು ವಾಚ್ ಟವರ್ ಕಟ್ಕೊಳ್ಳಿ. ಇದೇ ತರ ನನ್ನ ಆಡ್ ಏಜೆನ್ಸಿಗೆ ಒಳ್ಳೊಳ್ಳೆ ಐಡಿಯಾಗಳು ಕೊಡ್ತಾ ಇರಿ, ಸರಿನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬಹಳ ಸಂತೋಷ ಸರ್. ಎಂತ ಯೂನಿಕ್ ಐಡಿಯಾ ಕೊಟ್ಟಿದ್ದೀರಾ.
ನಿಮ್ಮನ್ನ ನೀವೇ ಅಣಗಿಸ್ಕೊಂಡು ಲೇಡೀಸ್ ಗೆಟಪ್ ಹಾಕೊಂಡು ನಿಮ್ಮ ನಗರಕ್ಕೋಸ್ಕರ ಚಂದ ವಸೂಲ್ ಮಾಡ್ತಾ ಇದ್ದೀರಾ. ದಾರಿಲಿ ಆ ಕಡೆ ಈ ಕಡೆ ಓಡಾಡೋರು ನೋಡಿದ್ರೆ ಮತ್ತೆ ಇದನ್ನ ಅನ್ಕೊಂಡು ಕಾಸು ಕೊಡ್ತಾರೆ. ಇವರು ತಮ್ಮನ್ನೇ ಅಣಗಿಸ್ಕೊಂಡ್ರು ಕೂಡ ನಮ್ಮೊಳ್ಳೇದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ. ಮೋಟೂರೇ ಪತ್ಲೂರೇ, ನಿಮ್ಮ ಐಡಿಯಾ ತುಂಬಾ ಚೆನ್ನಾಗಿತ್ತು. ಇಲ್ಲಿ ತಗೊಳ್ಳಿ ನಮ್ ಡೊನೇಷನ್ ಕೂಡ. ಬೇಡ ಬೇಡ ಬೇಡ, ಈಗ ಚಂದ ತಗೊಳ್ಳೋ ಅಂತ ಅವಶ್ಯಕತೆ ಏನೂ ಇಲ್ಲ. ನಾನೇನ್ ಮಾಡಿದ್ರು ಎಲ್ಲ ನನಗೆ ಉಲ್ಟಾ ಆಗೋಗುತ್ತೆ. ಮೋಟು ಪತ್ಲುನೆ ಯಾವಾಗ ನೋಡಿದ್ರು ಗೆಲ್ತಾರೆ ಬಾವಾ. ಅಂದ್ರೆ ಈ ಕೆಟ್ಟ ಕೆಲಸ ಎಲ್ಲ ಮಾಡಿದ್ದು ತಾವೇನಾ? ನಾನೇ ಮಾಡಿದ್ದು, ನೀವು ಗೆದ್ದಿದ್ದು, ನಾನೇ ಸೋತಿದ್ದು. ವಾವ್ ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು? ಕವಿತೆಯ ಮಗ್ನೆ, ಕವಿತೆನ ಬಿಡು. ಈಗ ಇಲ್ಲಿಂದ ಎಸ್ಕೇಪ್ ಆಗೋ. ನೋಡಿ ಬಾಸ್ ನೋಡಿ ನೋಡಿ. ಇಲ್ಲಿ ಕೇಳೋ ಪತ್ಲು, ಸುತ್ತಾಟ ಆದ್ಮೇಲೆ ಸಮೋಸ ತಿನ್ನಕ್ ಹೋಗೋಣೇನೋ? ನನಗೆ ಗೊತ್ತು ಕಣ ಮೋಟು, ನಿನ್ನ ಸುತ್ತಾಡೋದು ನಿನ್ನ ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋದಿಕ್ಕೆ ಅಂತ. ಆದ್ರೆ ಬೆಳಗ್ಗೆ ಬೆಳಗ್ಗೆನೆ ಗರ್ಮ ಗರಂ ಸಮೋಸ ಬೇಕು ಅಂತೀಯಲ್ಲ. ಇದೇನಾಯ್ತು? ಅರೆ, ಯಾರೋ ಬೆಳಬೆಳಗ್ಗೆ ನಮ್ ತಲೆ ಮೇಲೆ ಕಸ ಎಸಿತಾ ಇರೋರು. ಏನಮ್ಮ ನೋಡ್ಕೊಂಡು ಕಸ ಎಸೆಯಕ್ಕಾಗಲ್ಲ ನಿಮ್ಗೆ? ಅದೇ. ರೋಡ್ ನಲ್ಲಿ ಯಾರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಂತ ನೋಡ್ಕೊಂಡು ಕಸ ಎಸಿರಿ ನೀವು. ನಾನು ರೋಡ್ ಖಾಲಿ ಇರೋದ್ ನೋಡೇ ಕಸ ಎಸ್ತಿದ್ದು. ನೀವು ಸರಿಯಾಗಿ ನೋಡ್ಕೊಂಡ್ ಬರ್ಬೇಕು. ನಿಮ್ ತಪ್ಪಿಟ್ಕೊಂಡು ನನ್ಗೆ ಹೇಳ್ತೀರಾ? ಅಯ್ಯೋ, ನಾವು ರೋಡ್ ನೋಡ್ಕೊಂಡು ಓಡಾಡ್ಬೇಕು ಇಲ್ಲ ನಿಮ್ಮನ್ನ ನೋಡ್ಕೊಂಡು ಓಡಾಡ್ಬೇಕು? ಯಾ ನಮ್ ತಲೆ ಮೇಲೆ ಕಣ್ಣಿದ್ಯಾ? ಇಲ್ಲ ಅಂದ್ರೆ ಅಂಟಿಸ್ಕೋ. ಬೆಳಗ್ಗೆ ಬೆಳಗ್ಗೆನೆ ತಲೆ ತಿನ್ನಕ್ ಬರ್ಬೇಡ. ಬೆಳಗ್ಗೆ ಬೆಳಗ್ಗೆನೆ ಎಲ್ಲಿಂದ ಬಂದ್ಬಿಡ್ತಾರ? ಹೋಗ್ಲಿ ಬಿಡ ಮೋಟು, ಬೆಳಗ್ಗೆ ನಾವು ಯಾರು ನೋಡ್ಕೊಂಡಿದ್ವೋ ಏನೋ. ಓ, ಏನಾಯ್ತ ಪತ್ತು ಫುರ್ಫುರಿ ನಗರಕ್ಕೆ ಜನರಿಗೆ ಸ್ವಚ್ಛತೆ ಬಗ್ಗೆ ತಿಳುವಳಿಕೆ ಇನ್ನೂ ಬಂದೇ ಇಲ್ವಲ್ಲೋ? ಪತ್ಲು ಒಂದು ಕೆಲಸ ಮಾಡೋಣ, ನಾವಿಬ್ರು ಸೇರ್ಕೊಂಡು ಫುರ್ಫುರಿ ನಗರದ ಕ್ಲೀನ್ ಮಾಡೋ ಜವಾಬ್ದಾರಿ ತಗೊಂಡ್ಬಿಡೋಣ ಕಣೋ. ಇಬ್ರೇ ಮಾಡೋಣ. ಓಕೆ ಮೋಟು, ಒಳ್ಳೆ ವಿಷಯನೇ. ನಾನು ಇರ್ತೀನಿ ಕಣೋ ನಿನ್ ಜೊತೆನೆ. ಆದ್ರೆ ಇದು ನಮ್ಮೂರು, ಇದನ್ನ ಕ್ಲೀನ್ ಮಾಡೋದು ನಮ್ ಜವಾಬ್ದಾರಿನೇ. ಹಾಗಾದ್ರೆ ಬಾರ ಪತ್ಲು, ಸ್ವಚ್ಛತಾ ಅಭಿಯಾನನ ಈಗಲೇ ಶುರು ಹಚ್ಕೊಂಡ್ಬಿಡೋಣ. ಓಕೆನಾ? ಬಾ ಸ್ಟಾರ್ಟ್ ಮಾಡ್ಬಿಡೋಣ. ಶೀಲಾ, ಮೀನಾ, ಬೇಗ ನಿಮ್ ಮನೇಲಿರೋ ಕಸನೆಲ್ಲ ಕೆಳಗ್ ಹಾಕ್ರಿ. ಕಸ ಹಾಯ್ಕೊಂಡು ಹೋಗೋರು ಬಂದಿದ್ದಾರೆ ಅನ್ಸುತ್ತೆ. ಅರೆ, ಯಾರ್ರೀ ಕಸ ಎಸ್ತಿದ್ದು? ನಿಮ್ಮ ಮನೇಲಿ ಡಸ್ಟ್ಬಿನ್ ಇಲ್ವಾ? ಕಸ ಹಾಯ್ಕೊಂಡು ಹೋಗಕ್ ತಾನೇ ನೀವು ಬಂದಿರೋದು. ಅದಕ್ಕೆ ನಾವು ಸ್ವಲ್ಪ ಕಸ ಹಾಕ್ತಾ ಇದೀವಿ ಅಷ್ಟೇ. ದೊಡ್ಡದಾಗ ಕಸ ಹಾಯ್ಕೊಂಡು ಹೋಗೋರ್ ತರ ಬಂದ್ಬಿಟ್ರಿ. ಏನ್ ಕೆಲ್ಸ ಮಾಡ್ತಿದ್ದೀರಾ? ಮಾಡ್ತೀವಿ ಮಾಡ್ತೀವಿ. ಎಲ್ಲಿವರೆಗೂ ಫುರ್ಫುರಿ ನಗರ ಸ್ವಚ್ಛವಾಗೋದಿಲ್ವೋ ಅಲ್ಲಿವರೆಗೂ ಮಾಡ್ತಾನೆ ಇರ್ತೀವಿ. ಅರೆ, ನೀವೆಲ್ಲ ಏನ್ ತಮಾಷೆ ನೋಡ್ತಾ ನಿಂತಿದ್ದೀರಾ? ನಿಮ್ ಮನೆಯಲ್ಲಿರೋರ್ಗೆಲ್ಲ ಮೊದ್ಲು ತಿಳಿಸಿ ಕಸನೆಲ್ಲ ಡಸ್ಟ್ಬಿನ್ಗೆ ಹಾಕ್ಬೇಕು ಅಂತ. ಕಸನೆಲ್ಲ ಎತ್ತಿ ರೋಡ್ ಮೇಲೆ ಬಿಸಾಕೋದು. ತಗೋ ತಗೋ ಈ ಬಾಟ್ಲು, ತಗೋ ಈ ಡಬ್ಬ, ಇದನ್ನು ತಗೋ. ಇದು ನಿನಗೋಸ್ಕರ. ಕ್ಲೀನ್ ಮಾಡಿ. ಏನ್ ಮೋಟು ಪತ್ಲು, ಹೇಗಿದ್ದೀರಾ? ಇನ್ನು ನಿಮ್ಮಿಬ್ರಿಗೆ ಏನಾದ್ರೂ ಬೇಕಾ ಅಥವಾ ಇಲ್ಲಿಂದ ಹೋಗ್ತೀರಾ ಹೇಳಿ ನೀವಿಬ್ರು? ಹೋಗ್ತೀವಿ ಹೋಗ್ತೀವಿ. ತಗೊಳ್ಳ. ಒಟ್ಟು ಈ ಸ್ವಚ್ಛತಾ ಅಭಿಯಾನ ನಮ್ಗೆ ಯಾಕೋ ಬಹಳ ಡೇಂಜರ್ ಅನ್ನಿಸ್ತಾ ಇದೆ ಕಣ. ಮನುಷ್ಯರಿಗೆ ಮನುಷ್ಯ ಸಪೋರ್ಟ್ ಮಾಡ್ತಿಲ್ಲ, ಪ್ರಾಣಿಗಳಿಗೆ ಪ್ರಾಣಿನೂ ಸಪೋರ್ಟ್ ಮಾಡ್ತಿಲ್ಲ ಕಣ ನಮ್ ಕೆಲ್ಸಕ್ಕೆ. ಪತ್ಲು, ನಮ್ ಕೆಲ್ಸಕ್ಕೆ ಎಷ್ಟೇ ಅಡಚಣೆಗಳು ಬಂದ್ರು ಸರಿ, ಯಾರೇ ಸಪೋರ್ಟ್ ಮಾಡದೇ ಇದ್ರು ಸರಿ ಕಣೋ, ನಾವು ಧೈರ್ಯ ಗೆಡಬಾರ್ದು. ನಾವು ಫುರ್ಫುರಿ ನಗರನ ಸ್ವಚ್ಛವಾಗಿ ಸುಂದರವಾಗಿ ಮಾಡೋಣ ಕಣೋ. ನಾವು ಮಾತು ಕೊಟ್ಟಿದ್ದೀವಿ, ಪ್ರತಿಜ್ಞೆ ಮಾಡಿದೀವಿ ಕಣೋ. ಹಾರ್ಡ್ ವರ್ಕರ್ಸ್ಗೆ ಯಾವತ್ತು ಸೋಲೆ ಇಲ್ಲ ಕಣೋ. ಒಳ್ಳೆ ಮಾತು ಹೇಳ್ದೆ ಕಣ ನೀನು. ನಾವ್ ಈ ಕೆಲ್ಸಕ್ಕೆ ಡಾಕ್ಟರ್ ಅಣ್ಣ, ಗಸೀಟರಾಮ ಮತ್ತೆ ಚಿಂಗಂ ಸರ್ನು ಸೇರ್ಸ್ಕೊಂಡ್ಬಿಡೋಣ ಕಣ. ಏನಂತೀಯ? ಸರಿ ಕಣೋ ಪತ್ಲು. ಹಲೋ ಚಿಂಗಂ ಸರ್. ಮಟೂರ ಜೀವತ್ಗಳ ಇಲ್ಲೋಡಪ್ಪ, ನಿನ್ನ ಸ್ವಚ್ಛತಾ ಅಭಿಯಾನಕ್ಕೆ ನಾನು ನನ್ನ ಕಾರು ತಗೊಂಡ್ಬಿಟ್ಟಿದ್ದೀನಿ ಕಣಪ್ಪ. ಥ್ಯಾಂಕ್ ಯು ಡಾಕ್ಟರ್ ಅಣ್ಣ, ಥ್ಯಾಂಕ್ ಯು. ನಾವೀಗ ಇಷ್ಟೊಂದೆಲ್ಲ ಕಸನ ಯಾವ್ದಾದ್ರು ದೊಡ್ಡ ಡಸ್ಟ್ಬಿನ್ಗೆ ಹಾಕ್ಬೇಕಣ್ಣ. ಬನ್ನಿ ಅಣ್ಣ, ಎತ್ತಾಕ್ಬಿಡೋಣ.
ನನಗೆ ಈ ಡಾಗಿಗಳ ಬಾವು ಬಾವು ಇಷ್ಟ ಆಗ್ತಾ ಇಲ್ಲ. ಗಸಿಟರಾಮ್, ನಾವು ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ವಿ ಅಂದ್ಮೇಲೆ ಈ ಡಾಗಿಗಳಿಗೆ ಯಾಕೆ ಹೆದರ್ಬೇಕು? ಈಗ ನಾವು ಇಲ್ಲಿಂದ ಅದನ್ನ ಓಡಿಸ್ಬಿಡೋಣ. ಡಾಗಿ ಹೋಗಿಲ್ಲಿಂದ ಹೋಗೋ, ನಾವು ಇಲ್ಲೆಲ್ಲ ಕ್ಲೀನ್ ಮಾಡ್ಬೇಕು. ಹೋಗೋ. ನೋಡಿದ್ರ, ಡಾಗಿಗಳೆಲ್ಲ ಹೆದರ್ಕೊಂಡು ಅವಾಗವೇ ರೈಟ್ ಹೇಳ್ಬಿಟ್ವು. ಕಾಚುಡಾಗಿ ಅಯ್ಯೋ ಬೇಡ, ಅಯ್ಯೋ ಬೇಡ, ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲೋಡಿ ನಿಮ್ಗೆ ಯಾರೋ ಕೂಗ್ತಾ ಇದ್ದಾರೆ. ಏನಪ್ಪಾ ಮೋಟ, ನೀನು ಪತ್ಲು ಸೇರ್ಕೊಂಡು ಸ್ವಚ್ಛತಾ ಕಾರ್ಯ ಮಾಡ್ತಿದ್ರಿ ಅಂತ ಕೇಳ್ಬಟ್ಟೆ, ಹೌದೇನ? ನಮ್ಮ ಫುರ್ಫುರಿ ನಗರ ಸ್ವಚ್ಛವಾಗಿರ್ಬೇಕಪ್ಪ, ಅಷ್ಟೇ. ಏನ್ ಮಾಡಕತ್ತೀರಿ? ಇದು ನನ್ನ ಅಂಗಡಿ, ಡಸ್ಟ್ಬಿನ್ ಅಲ್ಲಪ್ಪ. ಏನಪ್ಪ ಇದು, ನನ್ನ ಕಾರ್ನ ಡಸ್ಟ್ಬಿನ್ ಮಾಡ್ಕೊಂಡ್ಬಿಟ್ರಲ್ಲಪ್ಪ, ಕಸ ಹಾಕಪ್ಪ. ನಾವೇನ್ ಮಾಡಿದ್ವಿ? ಮೋಟುನೇ ಹೇಳಿದ್ದು ಕ್ಲೀನ್ ಮಾಡಿ ಅಂತ. ಅದಕ್ಕೆ ನಮ್ಮ ಮನೆನೆಲ್ಲ ನಾವು ಕ್ಲೀನ್ ಮಾಡಿದೀವಿ, ಮತ್ತೆ ಆ ಕಸನೆಲ್ಲ ತಗೊಂಬಂದ್ ಇಲ್ಲಿ ಹಾಕಿದೀವಿ. ನಾವು ನಮ್ ಕೆಲ್ಸ ಮಾಡ್ಕೊಂಡ್ವಿ, ನಿಮ್ಗೆ ಎಲ್ ಬೇಕೋ ಡಂಪ್ ಮಾಡ್ಕೊಳ್ಳಿ. ಮೋಟು ಪತ್ಲ, ನನ್ನ ಅಂಗಡಿನ ನೀವೆಲ್ರೂ ಸೇರ್ಕೊಂಡು ಈಗ ಸಾಫ್ ಮಾಡ್ಬೇಕು ನೋಡ, ಇಲ್ಲ ಅಂದ್ರೆ ನೀವಿಬ್ಬರಿಗೂ ನಮ್ಮ ಅಂಗಡಿ ಬಂದು ಕುಂದ್ರೋದು ಬಂದ್ ಮಾಡ್ಬಿಡ್ತಾನೆ ಅಷ್ಟ. ಅಯ್ಯೋ ಟೇಣ, ಈಗ ತಾನೇ ನೀ ಹೇಳ್ತಾ ಇದೆಯಲ್ಲಣ್ಣ ಫುರ್ಫುರಿ ನಗರ ಕ್ಲೀನ್ ಆಗ್ಬೇಕು ಅಂತ, ಆಗ್ಲೇ ಉಲ್ಟಾ ಹೊಡಿತಾ ಇದೆಯಲ್ಲಣ್ಣ. ಹಂಗಂದ್ರೆ ನನ್ನ ಅಂಗಡಿಯಾಗ ಫುರ್ಫುರಿ ನಗರ ಕಸ ಎಲ್ಲ ತುಂಬಿಸ್ಕೋಬೇಕು ಅಂತೀನ? ಮತ್ ನೀ ಕಸ ತುಂಬ್ತೀಯ ಇಲ್ಲ? ಮತ್ತ ಆಯ್ತಣ್ಣ. ಅಯ್ಯಪ್ಪ, ನನ್ನ ಜೀವದ ಗೆಳೆಯರ, ನೀಬ್ರು ಏನಯ್ಯ ಮಾಡ್ತಾ ಇದ್ದೀರಾ? ಬೇಡಪ್ಪ, ನನಗೆ ಕಷ್ಟದಲ್ಲಿ ಡ್ರೈವಿಂಗ್ ಮಾಡಲ್ಲಪ್ಪ. ಗಾಡಿ ಓಡ್ಸೋಣ ಈಗ. ಹಲೋ, ನಮಸ್ಕಾರ ಮೋಟು ಅಣ್ಣ. ಹಲೋ ಮೋಟು, ಅರೆ ಫುರ್ಫುರಿ ಬ್ಯಾಂಕ್ ಮುಂದ ಕಸದ ರಾಶಿನೇ ಬಿದ್ಬಿಟ್ಟು ಆಯ್ತೋಪ. ಬರ್ತಾ ಇದೀವಿ ಅಲ್ಲಿಗೆ. ಹಲೋ ಪತ್ಲು, ಮಾರ್ಕೆಟ್ ಹತ್ರ ಕಸದ ರಾಶಿನೇ ಬಿದ್ದು ಗಬ್ ನಾರ್ತಾ ಇದೆಯಪ್ಪ, ಅದನ್ನೆಲ್ಲ ಬಂದು ಸ್ವಲ್ಪ ಕ್ಲೀನ್ ಮಾಡಿ ನೀವು. ಬರ್ತಾ ಇದೆ ಕಣ್ರಿ. ನಿಲ್ಸಿ. ಏನಾಯ್ತು ಮೋಟು ಪತ್ಲು, ನಿಮ್ಗೆಲ್ಲ ತುಂಬಾ ಸುಸ್ತಾದಂಗ್ ಕಾಣಿಸ್ತಾ ಇದ್ದೀರಾ? ಹೌದು ಬ್ರದರ್, ನಮ್ಗೆಲ್ಲ ತುಂಬಾ ಸುಸ್ತಾಗ್ಬಿಟ್ಟಿದೆ. ಒಳ್ಳೆ ಕೆಲಸ ಮಾಡ್ತಿದೀವಿ. ಯಾಕೆ, ನಿಂಗೇನಾದ್ರು ತೊಂದರೆ ಆಯ್ತೇನಪ್ಪ? ಅರೆ ನನಗೇನು ತೊಂದ್ರೆ ಇಲ್ಲಪ್ಪ, ನೀವು ಬೇಕಾಗಿಲ್ದಿರೋ ಕೆಲ್ಸಕ್ಕೆ ಓಡಾಡ್ತಾ ಇದ್ದೀರಾ. ಒಬ್ನೇ ನಿಂತ್ಕೊಂಡು ಬೆಟ್ಟ ಹೊಡಿಯಕ್ಕಾಗುತ್ತಾ? ಬೇಡ, ಬಾಳ ಆಯ್ತು ನಿಂದು. ನಾವು 5 ಜನ ಸೇರ್ಕೊಂಡು ಫುರ್ಫುರಿ ನಗರನ ಸ್ವಚ್ಛವಾಗಿ ಸುಂದರವಾಗಿ ಇಡ್ಬೇಕು ಅಂತ ತೀರ್ಮಾನ ತಗೊಂಡ್ಬಿಟ್ಟಿದೀವಿ. ಯಾಕೆ, ನಿಮ್ಗೆಲ್ರಿಗೂ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ವಾ? ನಾಚಿಕೆ ಬೇಕು ನಿಮ್ಗೆ, ಬುದ್ಧಿ ಇಲ್ವಲ್ರಿ ನಿಮ್ಗೆ? ಇವೆಲ್ಲ ನಿಮ್ ಕಣ್ಣಿಂದ ನೋಡಕ್ ಆಗದೆ ಆದ್ಮೇಲೆ ಹೊಡ್ರಿ, ನಿಮ್ ಮನೆಗೆ ಹೋಗ್ರಿ, ಎಷ್ಟು ತಗೊಳ್ರಿ. ರೈಟ್ ಹೇಳಿ. ಬೋಟು, ನನ್ನ ಜೀವದಗಳಿಯ ಹೊಗೆ ಹಾಕಿಸ್ಕೊಂಡು ನನ್ನ ಪೇಷಂಟ್ಗಳ ಆಡಿಯಪ್ಪ, ನೀನ್ ಮಾಡಿದ ಭಾಷಣದಿಂದ ಜನಗಳು ಬಾಯಿ ಮುಚ್ಕೊಂಡು ಹೊಟ್ಟೋಗ್ಬಿಟ್ರು ಕಣ್ರಪ್ಪ. ವೆಲ್ ಡನ್ ಬೋಟು, ಈಗ ನಾವೆಲ್ರು ಎಲ್ಲ ಕಡೆನೂ ಕ್ಲೀನ್ ಮಾಡೋಣ. ವೆಲ್ ಡನ್, ಡನ್ 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 ಡನ್, ವೆಲ್ ಡನ್. ಯಾ ಅಯ್ಯಪ್ಪ, ನನ್ಗಂತೂ ಇದು ತುಫಾನ್ ಬೀಳೋ ಮುನ್ಸೂಚನೆ ಅಂತ ಅನಿಸ್ತಾ ಇದೆ. ನಾವೆಲ್ಲ ನಮ್ ಕೆಲ್ಸ ಮಾಡ್ಕೊಳ್ತೀವಿ, ಅದಕ್ ಮುಂಚೆ ಮೋಟುಗೆ ಸರಿಯಾಗಿ ವಿಚಾರಿಸ್ಕೋಬೇಕು. ಅರೆ ಮೋಟುಗೆ ಇಷ್ಟೊಂದು ಧೈರ್ಯನಾ? ನಮ್ಗೇನ ಬೈತಾ ಇದ್ದಾನ ಅವನು. ಬಾಯಿ ಮುಚ್ಕೊಂಡು ಕುತ್ಕೋ ಅಂತ ಹೇಳ್ತೀಯಾ? ಈಗ ನೋಡ್ತೀನಿ ಯಾರ್ ಬಾಯಿ ಮುಚ್ಕೊಂಡು ಕೂಡ್ತಾರೆ ಅಂತ. ಹೊಡಿರಿ ಮೋಟುಗೆ. ಅರೆ ಇಲ್ಲ, ಅಲ್ಲ, ನೀವ್ ಯಾಕೆ ಹೊಡಿತಾ ಇದೀರಿ ಅಂತ ಹೇಳ್ಬಿಟ್ಟು ಹೊಡಿರಪ್ಪ ನನಗೆ. ನಾನ್ ನಿನ್ ಮೇಲಿಂದ ಯಾರಿಗೂ ಏನು ಹೇಳಲ್ಲಪ್ಪ. ಇಲ್ಲ, ಕಾಪಾಡಿ. ನಿಂತ್ಕೊಳ್ಳಿ, ನಿಲ್ಸಿ. ಅಯ್ಯಮ್ಮ, ಪತ್ಲು ಓದೆ ತಿಂತಾನೆ ಇವಾಗ. ಇನ್ನು ಇಲ್ಲೇ ಇದ್ರೆ ನಮ್ ನಂಬರು ಬಂದ್ಬಿಡುತ್ತೆ. ಜಾಸ್ತಿ ಆಯ್ತು ನಿಮ್ದು. ನಿಮ್ಗೆ ನಾಚಿಕೆ ಗಿಚ್ಕೆ ಇಲ್ವಾ?
ಮೋಟು ಒಬ್ನೇ ಫುರ್ಫುರಿ ನಗರನ ಕ್ಲೀನ್ ಮಾಡ್ಬೇಕು ಅಂದ್ಬಿಟ್ಟು ನಿರ್ಧಾರ ತಗೊಂಡು ಒಬ್ನೇ ಓಡಾಡ್ತಾ ಇದ್ದಾನೆ. ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಅವನ್ಗೆ ಹೊಡೆಯಕ್ ಬರ್ತಿರಲ್ಲ ನೀವು? ಅಲ್ಲ, ನೀವ್ ಯಾರು ನಿಮ್ಮ ಮನೆನ ಕ್ಲೀನಾಗಿ ಇಟ್ಕೊಳ್ಳೋದಿಲ್ವಾ? ಇಟ್ಕೋತೀರಿ ತಾನೆ? ಮತ್ತೆ ನಿಮ್ಮೂರ್ನ ನೀವ್ ಯಾಕೆ ಕ್ಲೀನಾಗಿ ಇಟ್ಕೊಳಕ್ ಬಿಡ್ತಾ ಇಲ್ಲ ನಮಗೆ? ಓಕೆ, ನಿಮ್ ಮನೆಗೆ ಹೊರಟಬಿಡಿ ನೀವು. ಈ ಊರು ನಮ್ದು, ನಾವ್ ಈ ಊರ್ನ ಗಲೀಜಾಗಕ್ಕೆ ಬಿಡೋದಿಲ್ಲ. ಹೊರಡಿ. ಮೋಟು ನಿಂತ್ಕ. ಹಲೋ, ಬೇಡ ನೋಡಿ. ನನ್ ಕೈಲಿ ಒದೆ ತಿನ್ನಕ್ಕಾಗಲ್ಲ, ಅದು ಪರ್ಕೆಲ್ಲಿ. ಬೇಡ ಸಿಸ್ಟರ್, ನಾನ್ ನಿಮ್ಗೆ ಕ್ಲೀನ್ ಆಗಿಡಿ ಅಂತ ಖಂಡಿತ ಹೇಳಲ್ಲ, ಯಾರಿಗೂ ಹೇಳೋದಿಲ್ಲ. ಇಲ್ಲ ಮೋಟು, ನೀನು ನಮ್ ಕಣ್ ತೆರೆಸ್ಬಿಟ್ಟೆ. ನಮಗೂ ನಿಮ್ ಜೊತೆ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು ಅಂತ ಆಸೆ ಆಗ್ತಿದೆ. ಹೇಳು, ಏನ್ ಮಾಡ್ಬೇಕು? ನಾನು ಸ್ವಚ್ಛತೆನ ಕಾಪಾಡ್ತೀನಿ, ಯಾಕಂದ್ರೆ ಇಡೀ ಫುರ್ಫುರಿ ನಗರ ನಮ್ದುನೂ ಹೌದು. ನಾನ್ ಮೋಟು ಜೊತೆ ಇದ್ದೀನಿ. ಅರೆ ಪತ್ಲು, ಕೇಳಿಸ್ಕೊಂಡ್ಯಾ? ಇವ್ರೆಲ್ರೂ ನಮ್ ಜೊತೆ ಕ್ಲೀನ್ ಮಾಡಕ್ ಬರ್ತಾರಂತೆ. ಮಠ, ನಾನು ಕೇಳಿಸ್ಕೊಂಡೆ ಕಣ. ಮತ್ತೆ ಇನ್ಯಾರಿಗೋಸ್ಕರ ವೇಟ್ ಮಾಡ್ತಿದ್ಯಾ? ಸಮೋಸ ತಿನ್ಬಿಟ್ಟು ಶುರು ಹಚ್ಕೊಳ್ಳೋ ನಿಮ್ ಕೆಲ್ಸನ. ಅರೆ ಮೋಟು ಬ್ರದರ್, ನನಗೂ ಕ್ಷಮಿಸ್ಬಿಡಪ್ಪ. ತಗೋಪ ಸಮೋಸ ತಿನ್ನ. 3 cheers for ಮೋಟು ಪತ್ಲು. ಹಿಪ್ ಹಿಪ್ ಹುರ್ರೆ, ಹಿಪ್ ಹಿಪ್ ಹುರ್ರೆ, ಹಿಪ್ ಹಿಪ್ ಹುರ್ರೆ. Watch India's largest kids library only on Jio Hotstar. Download the app now.